ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿದ್ನಲ್ಲ ಅತ್ತೆ, ಇದು ನನ್ ಮನೆ ಕಷ್ಟ ಸುಖ ಏನೇ ಇದ್ರು ಅದು ನನ್ ಪಾಲಿಗೆ. ಕಷ್ಟಗಳನ್ನ ಬಗೆಹರಿಸಿ ಸುಖಗಳನ್ನ ಹಂಚ್ಕೋಬೇಕು ಅಂತಾನೆ ನಾನು ಈ ಮನೆಗೆ ಕಾಲಿಟ್ಟಿರೋದು. ಇದನ್ನ ನಾನು ಮೂರನೇವ್ರ ಹತ್ರ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ. ತವ್ರ ಮನೆ ಕಡೆಯಿಂದ ಮೊದಲನೇ ಸಲ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಹೀಗ ಮಾತಾಡೋದು? ನಮ್ಮ ಶ್ರಾವಣಿನ ಬೈಬೇಡಮ್ಮ. ಅವಳು ಮೊದಲಿಂದನೂ ಹೀಗೆ. ಅವಳಿಗೆ ದೊಡ್ಡವ್ರಿಗೆ ಗೌರವ ಕೊಟ್ಟು ಅಭ್ಯಾಸ ಇಲ್ಲ. ಏನು ಮಾಡೋದು, ತಾಯಿ ಇಲ್ದೇ ಇರೋ ಮಗಳಲ್ವಾ, ತುಂಬ ಮುದ್ದು ಮಾಡಿ ಬೆಳೆಸ್ಬಿಟ್ವಿ. ಓಹೋ, ಇದಾ ಸಮಾಚಾರ? ಹಾಗಿದ್ರೆ ಇವ್ರು ಬಂದಿರೋದು ನನ್ನ ಬಗ್ಗೆ ಎಲ್ರ ಮನಸ್ಸಲ್ಲೂ ವಿಷ ಬಿತ್ತಕ್ಕೆ. ನಾನು ಈ ಮನೇಲಿ ನೆಮ್ಮದಿಯಾಗಿರಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೇ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ನೀವೇನು ನೊಂದ್ಕೋಬೇಡಿ ಅಮ್ಮ. ಮಕ್ಕಳು ಮಾಡಿದ ಕರ್ಮಗಳಿಗೆ ದೊಡ್ಡವ್ರ ಹೊಟ್ಟೆ ತಾನೇ ಉರಿಯುತ್ತೆ. ಅದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಮನೇಲೆಲ್ಲ ಹೇಗಿದ್ದಾರೆ? ಹೇಗಿರಕ್ಕೆ ಸಾಧ್ಯ? ಇವಳು ಮಾಡಿರೋ ಕೆಲಸದಿಂದ ಮನೇಲಿರೋರೆಲ್ಲರೂ ಅವಮಾನದಿಂದ ತಲೆ ತೆಗೆಸ್ಕೊಂಡಿದ್ದಾರೆ. ನನ್ನ ಮಗ ಅಂತೂ ತುಂಬ ನೊಂದ್ಕೊಂಡಿದ್ದಾನೆ. ಏನು ಮಾಡೋಕ್ಕಾಗತ್ತೆ? ನಮ್ಮ ಹಣೆ ಬರಹಣೆ ಸರಿಯಿಲ್ಲ. ಆದರೂ ನಾವು ಅನುಭವಿಸ್ತಿರೋ ನೋವಿಗಿಂತ ನೀವು ಅನುಭವಿಸ್ತಿರೋ ನೋವೇ ಜಾಸ್ತಿ. ಪಾಪ, ನೀವು ಅನ್ಕೊಂಡ ಹಾಗೆ ನಿಮ್ಮ ಮಗನ ಮದುವೆನೂ ಮಾಡೋಕ್ಕಾಗಲಿಲ್ಲ, ನಿಮ್ಮ ಮಗಳ ಮದುವೆನೂ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮಗಳು ಅದೆಷ್ಟು ನೊಂದ್ಕೊಂಡಿದ್ದಾಳೆ ಏನೋ. ಇವಳು ಮಾಡಿರೋ ಕೆಲಸದಿಂದ 2 ಕುಟುಂಬದವರು ಕಣ್ಣೀರು ಹಾಕೋ ಹಾಗಾಗೋಯ್ತು. ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ. ಶ್ರಾವಣಿ ಈ ಮನೆಗೆ ಬಂದಿರೋದು ಕಣ್ಣೀರ್ ವರ್ಷಕ್ಕೆ. ಆದ್ರೆ ನಾವುಗಳೇ ಅವಳನ್ನ ಅರ್ಥ ಮಾಡ್ಕೊಳ್ದೆ ಅವಳ ಮೇಲೆ ಕೂಗಾಡಿ ಅವಳ ಕಣ್ಣಲ್ಲಿ ನೀರ್ ಬರ್ಸಿದೀವಿ. ಆದ್ರೆ ಅವಳು ಪ್ರೀತಿನ ಗೆಲ್ಸಿದ್ಲು. ಅದು ಅವಳ ಪ್ರೀತಿನೇ ಆಗಿರ್ಬೋದು, ಇಲ್ಲ ನನ್ನ ಪ್ರೀತಿನೇ ಆಗಿರ್ಬೋದು. ವರ, ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ? ನಿಜನೇ ಹೇಳ್ತಿದ್ದೀನಿ ಅಕ್ಕ. ಶ್ರಾವಣಿ ನಮಗೋಸ್ಕರ ಏನೆಲ್ಲ ಮಾಡಿದಾಳೆ ಅದನ್ನೇ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಸತ್ಯ ಗೊತ್ತಿದ್ರು ಕೂಡ ನೀವುಗಳು ಇವ್ರ ಜೊತೆ ಸೇರಿ ಮಾತಾಡ್ತಿದ್ದೀರಲ್ಲ. ಇವತ್ ನಾನು ನನ್ನ ಪ್ರೀತಿಸ್ತವ್ರನ್ನೇ ಮದ್ವೆ ಆಗಿದ್ದೀನಿ ಅಂದ್ರೆ ಅದಕ್ಕೆ ಶ್ರಾವಣಿನೇ ಕಾರಣ. ಶ್ರಾವಣಿಯಿಂದ ಈ ಮನೆಗೆ ತೊಂದರೆಗಳಾಗಿದೆ ನಿಜ, ಆದ್ರೆ ಅವಳು ತಪ್ಪಾದ್ರೂ ಏನಿತ್ತು? ಈ ಮನೇಲಿ ಇಷ್ಟೆಲ್ಲ ಆಗತ್ತೆ ಅಂತ ಅವಳು ಯೋಚನೆ ಕೂಡ ಮಾಡಿರ್ಲಿಲ್ಲ ಅಂತ ನಮ್ಮ ಹತ್ರ ತುಂಬಾ ಸರಿ ಹೇಳ್ಕೊಂಡಿದ್ದಾಳೆ. ಆದ್ರೆ ನಾವ್ ಯಾರು ಅವಳ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ. ಆದ್ರೆ ಅವಳು ಈ ಮನೆಗೆ ಬಂದ್ಮೇಲೂ ಅವಳು ಖುಷಿಯಾಗಿರೋದನ್ನ ಮರೆತು ನಮ್ ಖುಷಿಗೋಸ್ಕರ ಒದ್ದಾಡ್ತಿದ್ದಾಳೆ. ಇವಳು ನಮ್ಮನೆ ಮುದ್ದಿನ ಸೊಸೆ ಅಂತ ನಾನ್ ಹೆಮ್ಮೆಯಿಂದ ಹೇಳ್ಕೊಂತೀನಿ. ದಯವಿಟ್ಟು ನಮ್ಮನೆ ಸೊಸೆ ಬಗ್ಗೆ ಯಾರು ಹಗುರವಾಗಿ ಮಾತಾಡ್ಬೇಡಿ. ಶ್ರಾವಣಿ ಬಗ್ಗೆ ಯಾರಿಗೇನೆ ಅಂದ್ರು ಅವಳ ಜೊತೆ ನಾನಿರ್ತೀನಿ. ಬರೀ ಗೆಳತಿ ಅಂತ ಅಲ್ಲ, ಅವಳು ನನಗೆ ಅತ್ತಿಗೆ ಅಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.